ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಂಪ್ರದಾಯದ ಅಡಿಗೆ ವರ್ಸಸ್ ಜಂಕ್ ಫುಡ್ ಯಾವುದು ಆರೋಗ್ಯಕ್ಕೆ ಉತ್ತಮ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಂದಿನ ವೇಗದ ಜೀವನ ಶೈಲಿಯಲ್ಲಿ ಅನೇಕರು ಜಂಕ್ ಫುಡ್ ಕಡೆ ಹೆಚ್ಚು ಆಕರ್ಷಿತರಾಗ್ತಿದ್ದಾರೆ. ಆದರೆ ನಮ್ಮ ಸಂಪ್ರದಾಯದ ಅಡಿಗೆ ಮತ್ತು ಜಂಕ್ ಫುಡ್ ನಡುವೆ ಇರುವ ವ್ಯತ್ಯಾಸವನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. ಸಂಪ್ರದಾಯದ ಅಡಿಗೆ ಎಂದರೇನು ಅಂತ ಮೊದಲು ತಿಳ್ಕೊಳ್ಳೋಣ. ನಮ್ಮ ಹಿರಿಯರು ಬಳಸುತ್ತಿದ್ದ ಆಹಾರ ಪದ್ಧತಿಯನ್ನು ಸಂಪ್ರದಾಯದ ಅಡಿಗೆ ಎಂದು ಹೇಳಲಾಗುತ್ತೆ. ರಾಗಿ ಮುದ್ದೆ, ಅನ್ನ ಸಾರು, ತರಕಾರಿ ಪಲ್ಯ, ಮೊಸರು, ಹುರುಳಿಕಾಳು, ಅವಲಕ್ಕಿ, ಉಪ್ಪಿಟ್ಟು ಮುಂತಾದ ಆಹಾರಗಳು ಇದರಲ್ಲಿ ಭಾಗಿಯಾಗಿವೆ. ಇನ್ನು ಸಂಪ್ರದಾಯದ ಅಡಿಗೆಯ ಪ್ರಯೋಜನಗಳನ್ನು ನೋಡೋದಾದರೆ ಪೌಷ್ಟಿಕಾಂಶಗಳು ಸಮೃದ್ಧವಾಗಿರ್ತವೆ, ಜೀರ್ಣಕ್ರಿಯೆಗೆ ಸಹಾಯಕವಾಗಿರುತ್ತೆ, ದೇಹಕ್ಕೆ ಅಗತ್ಯವಾದ ಶಕ್ತಿಯನ್ನು ನೀಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ದೀರ್ಘಕಾಲ ಆರೋಗ್ಯ ಕಾಪಾಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಜಂಕ್ ಫುಡ್ ಎಂದರೆ ಏನು ಅಂತ ನೋಡೋದಾದರೆ ಪಿಜ್ಜಾ, ಬರ್ಗರ್, ಫ್ರೆಂಚ್ ಫ್ರೈಸ್, ಚಿಪ್ಸ್, ಕೋಲ್ಡ್ ಡ್ರಿಂಕ್ಸ್ ಮುಂತಾದ ಆಹಾರಗಳನ್ನು ಜಂಕ್ ಫುಡ್ ಎಂದು ಕರೆಯಲಾಗುತ್ತೆ. ಇನ್ನು ಜಂಕ್ ಫುಡ್ನ ದುಷ್ಪರಿಣಾಮಗಳನ್ನು ನೋಡೋದಾದರೆ ಹೆಚ್ಚು ಎಣ್ಣೆ, ಉಪ್ಪು ಮತ್ತು ಸಕ್ಕರೆಯನ್ನು ಹೊಂದಿರುತ್ತೆ, ದೇಹದ ತೂಕ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ, ಹೃದಯ ಸಂಬಂಧಿ ಸಮಸ್ಯೆಗಳ ಅಪಾಯ ಹೆಚ್ಚಾಗಬಹುದು, ಜೀರ್ಣಕ್ರಿಯೆಯ ತೊಂದರೆಯೂ ಉಂಟಾಗಬಹುದು, ಮಕ್ಕಳ ಮತ್ತು ಯುವಕರ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ. ಇನ್ನು ಇದರಲ್ಲಿ ಯಾವುದು ಉತ್ತಮ ಅಂತ ನೋಡೋದಾದರೆ ಸಂಪ್ರದಾಯದ ಅಡುಗೆ ನಮ್ಮ ದೇಹಕ್ಕೆ ಅಗತ್ಯವಾದ ಪೌಷ್ಟಿಕಾಂಶಗಳನ್ನು ಒದಗಿಸುತ್ತೆ. ಜಂಕ್ ಫುಡ್ ರುಚಿಯಾಗಿದ್ದರೂ ಅದನ್ನು ಹೆಚ್ಚಾಗಿ ಸೇವಿಸೋದು ಆರೋಗ್ಯಕ್ಕೆ ಹಾನಿಕರವಾಗಬಹುದು. ಆದ್ದರಿಂದ ದೈನಂದಿನ ಜೀವನದಲ್ಲಿ ಸಂಪ್ರದಾಯದ ಆಹಾರಕ್ಕೆ ಹೆಚ್ಚು ಆದ್ಯತೆ ನೀಡೋದು ಉತ್ತಮ. ನಮ್ಮ ಆರೋಗ್ಯ ನಮ್ಮ ಆಹಾರದ ಮೇಲೆ ಅವಲಂಬಿತವಾಗಿರುತ್ತೆ. ಆದ್ದರಿಂದ ಜಂಕ್ ಫುಡ್ನ ಬದಲಿಗೆ ನಮ್ಮ ಸಂಪ್ರದಾಯದ ಪೌಷ್ಟಿಕ ಆಹಾರವನ್ನು ಆಯ್ಕೆ ಮಾಡೋಣ. ಆರೋಗ್ಯಕರ ಜೀವನ ಶೈಲಿಗಾಗಿ ನಮ್ಮ ಅಜ್ಜ ಅಜ್ಜಿ ಕಾಲದ ಆಹಾರ ಪದ್ಧತಿಗಳನ್ನು ಮತ್ತೆ ಅಳವಡಿಸಿಕೊಳ್ಳೋಣ. ಜಂಕ್ ಫುಡ್ ಕ್ಷಣಿಕ ರುಚಿ ನೀಡುತ್ತೆ, ಆದರೆ ಸಾಂಪ್ರದಾಯಿಕ ಆಹಾರ ಜೀವನ ಪೂರ್ತಿ ಆರೋಗ್ಯವನ್ನು ನೀಡುತ್ತೆ. ಈ ಮಾಹಿತಿ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.